Welcome back to VTU Prep Point. ಸಿಕ್ಸ್ತ್ ಕ್ವಶನ್ ಟಾಪ್ 100 ಕೋಡ್ಸಲ್ಲಿ ಯಾವುದು ಅಂತ ಅಂದರೆ ಫೈಂಡ್ ದ ಗ್ರೇಟೆಸ್ಟ್ ಆಫ್ ತ್ರೀ ನಂಬರ್ಸ್ ಅಂತ ಹೇಳಿ. ಇದನ್ನು ನಾವು ತ್ರೀ ಮೆಥಡ್ಸಲ್ಲಿ ಮಾಡ್ಬೋದು. ಫಸ್ಟ್ ಒನ್ ಯೂಸಿಂಗ್ ಇಫ್ ಎಲ್ ಸ್ಟೇಟ್ಮೆಂಟಿಂದ ಯಾವ ರೀತಿ ಮಾಡ್ಬೋದು ಅಂತ. ಫಸ್ಟಿಗೆ ಅವ್ರು ಏನು ಹೇಳಿದ್ದಾರೆ, ಗ್ರೇಟೆಸ್ಟ್ ಆಫ್ ತ್ರೀ ನಂಬರ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತ್ರೀ ನಂಬರ್ಸ್ನ ಇನಿಷಿಯಲೈಸೇಷನ್ ಮಾಡ್ಕೊತೀನಿ, N1 N2 N3. ಇದನ್ನು ನಂಬರ್ ಒನ್ ನೀವು ಯಾವ ರೀತಿಯಾಗಿರುವ ವೇರಿಯಬಲ್ ಅಂದರೆ ತೊಗೊಳ್ಬೋದು. 10 20 30 ಅಂತೇಳಿ ಇನಿಷಿಯಲೈಸೇಷನ್ ಮಾಡಿಕೊಂಡೆ. ಮ್ಯಾಕ್ಸಿಮಮ್ ನನಗೆ ಯಾವ್ದು ಅಂತ ಹೇಳ್ಕೊಡ್ತಿಲ್ಲ, ಇನಿಷಿಯಲ್ ಆಗಿ ನಾನು 0 ಅಂತೇಳಿ ತಗೊಳ್ತೀನಿ. ಇಫ್ ಈಗ N1 ಗ್ರೇಟರ್ ದೆನ್ N2 ಮತ್ತು ಈ N1 ಗ್ರೇಟರ್ ದೆನ್ N3 ಆಗಿತ್ತು ಅಂತಂದರೆ N1 ಗ್ರೇಟರ್ ಆಗಿರುತ್ತಲ್ವ, ಅದಕ್ಕೆ ಪ್ರಿಂಟ್ ಮಾಡಬೇಕು N1. ಆಯಿತಾ. N1 ಗ್ರೇಟರ್ ದೆನ್ ಆಗಿರ್ಬೋದು ಅಥವಾ ಈಕ್ವಲ್ ಟು N2 ಆ್ಯಂಡ್ ಪೈಥನಲ್ಲಿ ಆ್ಯಂಡ್ ಅಂತಲೇ ಹೇಳಿ ಬರುತ್ತಾ ಹೋಗ್ತೀವಿ. ಎಲ್ಸ್ ಇಫ್ N2 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N3 ಅಥವಾ N2 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N1 ಆಗಿತ್ತು ಅಂತಂದರೆ N2 ಪ್ರಿಂಟ್ ಮಾಡು. N1 ಅಲ್ಲ N2 ಅಲ್ಲ ಅಂತಂದರೆ ಆಬ್ವಿಯಸ್ ಆಗಿ ಅದಾಗಿರುತ್ತೆ N3 ಆಗಿರುತ್ತೆ. ಆವಾಗ N3ನ ಪ್ರಿಂಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಮೆಥಡ್ ಯಾವುದು ಅಂತಂದರೆ ನೆಸ್ಟೆಡ್ ಎಲ್ಸ್ ಇಫ್ ಎಲ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಕೊಂಡು ಮಾಡೋದು. ಫಸ್ಟ್ ಸೇಮ್ ಅದೇ ಥರ N1 N2 N3ನ ಇನಿಷಿಯಲೈಸೇಷನ್ ಮಾಡ್ಕೊಳ್ತೀವಿ. ಅದಾದಮೇಲೆ ಮ್ಯಾಕ್ಸ್ ಏನಾಗಿರುತ್ತೆ 0 ಆಗಿರುತ್ತೆ. ಇಫ್ N1 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N2 ಆಗಿದ್ದರೆ ಸೇಮ್ ಅದೇ ರೀತಿ ಬರುತ್ತಾ ಹೋಗುತ್ತೆ. ಅಲ್ಲಿ ಡೈರೆಕ್ಟಾಗಿ ನಾವು ಎಂಡ್ ಹಾಕಿ N1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N3 ಅಂತೇಳಿ ಬರೆದಿದ್ವಿ. ಇಲ್ಲಿ ಇಫ್ ನೆಸ್ಟೆಡ್ ಬರ್ತಾ ಹೋಗುತ್ತೆ, ಎರಡು ಸತಿ ಬರೆದು ಪ್ರಿಂಟ್ N1 ಎಲ್ಸಿಫ್ ಅಷ್ಟೇ. ಎಲ್ಸಿಫ್ ಒಳಗಡೆ ಮತ್ತೆ ಎಲ್ಸಿಫ್ ಬರೆಯಲ್ಲ, ಎಲ್ಸಿಫ್ ಒಳಗಡೆ ಮತ್ತೆ ಇಫ್ ಹಾಕಿ ಪ್ರಿಂಟ್ N2, ಇಲ್ಲ ಅಂತಂದರೆ ಎಲ್ಸ್ ಪ್ರಿಂಟ್ ಮಾಡಬೇಕು N3 ಅಂತ. ನೆಕ್ಸ್ಟ್ ನಾವು ಟರ್ನರಿ ಆಪರೇಟರ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅಂತ ಹೇಳಿ. ಟರ್ನರಿ ಆಪರೇಟರ್ ಅಂತ ಹೇಳಿದರೆ ಈಗ ಸೇಮ್ ಅದೇ ಥರ N1 N2 N3ನ 10 20 30 ತ್ರೀ ನಂಬರ್ಸಲ್ಲಿ ಯಾವ್ದು ಗ್ರೇಟೆಸ್ಟು, ನಾವು ಮ್ಯಾಕ್ಸಿಮಮ್ಮನ್ನು N1 ಅಂತೇಳಿ ತೊಗೊಳೋದು. ಯಾವಾಗ N1 ಗ್ರೇಟರ್ ದೆನ್ N2 ಆಗಿರಬೇಕು, ಇಲ್ಲ ಅಂತಂದರೆ N2ನೇ ನಾವು ಗ್ರೇಟೆಸ್ಟ್ ಅಂತೇಳಿ ತೊಗೊಳ್ತೀನಿ. ಆಯ್ತಾ. ಇಲ್ಲಿ ನಾವು ಎರಡೆರಡನ್ನ ಚೆಕ್ ಮಾಡ್ಕೊಂಡು ಹೇಳೋದು. ಈಗ N1 ಯಾವಾಗ N1 ಗ್ರೇಟರ್ ದೆನ್ N2, ಇಲ್ಲಾಂದರೆ N2 ಗ್ರೇಟರ್ ಆಗಿದೆ ಅಂತ ಹೇಳಿ. ಯಾವಾಗ N3 ಅಂತೇಳಿ ತೊಗೊತೀಯ, ಆ N3 ಈಗ ಮ್ಯಾಕ್ಸ್ ಏನಾಗಿರುತ್ತೆ N2, ಆ N2ಕ್ಕಿಂತ ಗ್ರೇಟರ್ ಆಗಿರಬೇಕು. ಇಲ್ಲ ಅಂತಂದರೆ ಆ N2 ಅಲ್ಲಿ ಏನಾಗಿದೆ, ಮ್ಯಾಕ್ಸಲ್ಲಿ ಏನಿದೆ N2, ಅವಾಗ N2 ಅಲ್ಲಿರುವಂತಹ ಮ್ಯಾಕ್ಸಲ್ಲಿ N2 ಇದೆ, ಅದು ಪ್ರಿಂಟ್ ಆಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಇದು ಯಾವ ಥರ ಅಂತಂದರೆ ಈಗ N1 N2 N3 ಪ್ರಿಂಟ್ ಆಯಿತಾ. ಯಾವಾಗ ಮ್ಯಾಕ್ಸಿಮಮ್ ನಾನು ಈಗ N1 ಯಾವಾಗ ಪ್ರಿಂಟ್ ಆಗುತ್ತೆ, ಇಫ್ ಏನಾದರೂ N1 ಗ್ರೇಟರ್ ದೆನ್ N2 ಆಗಿತ್ತು ಅಂತಂದರೆ N1 ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ N1 ಏನಾದರೂ ಲೆಸರ್ ದೆನ್ N2 ಆಗಿತ್ತು ಅಂತಂದರೆ N2 ಮ್ಯಾಕ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಅವಾಗ N2 ಪ್ರಿಂಟ್ ಆಗುತ್ತೆ. ಅಕಸ್ಮಾತ್ N3 ಗ್ರೇಟರ್ ಆಗಿತ್ತು ಅಂತಂದರೆ N3 ಏನಾದರೂ N2ಕ್ಕಿಂತ ಗ್ರೇಟರ್ ಆಗಿದೆ, ಈ ಮ್ಯಾಕ್ಸಲ್ಲಿ ನಮಗೆ ಯಾವ ಸ್ಟೋರ್ ಆಗಿರುತ್ತೆ N2, ಆ N2 ಏನಾದರೂ N3ಕ್ಕಿಂತ ಗ್ರೇಟರ್ ಆಗಿತ್ತು, N3 ಏನಾದರೂ ಈ N2ಕ್ಕಿಂತ ಗ್ರೇಟರ್ ಆಗಿದ್ರೆ N3, ಇಲ್ಲ ಅಂತಂದರೆ ಮ್ಯಾಕ್ಸಲ್ಲಿ ಏನು ಸ್ಟೋರ್ ಆಗಿದೆ N2 ಪ್ರಿಂಟ್ ಆಗುತ್ತೆ. ಇದು ಟರ್ನರಿ ಆಪರೇಟರು. ನಾವು ಪೈಥಾನ್ ಕೋಡನ್ನು ಹಿಡ್ಕೊಂಡು ಜಾವಾದಲ್ಲಿ ಯಾವ ರೀತಿ ಬರಿಬೋದು ಅಂತಂದರೆ, ಜಾವಾ ಅಂತ ಹೇಳಿದ ಕೂಡಲೇ ಏನು ಬರುತ್ತೆ, ಫಸ್ಟ್ ಇಲ್ಲಿ ನಮಗೆ ಪಬ್ಲಿಕ್ ಕ್ಲಾಸ್ ಮೇನ್ ಅಂತೇಳಿ ಬರುತ್ತೆ, ಅದನ್ನು ಬರ್ಕೊಳ್ಳೋಣ. ಪಬ್ಲಿಕ್ ಕ್ಲಾಸ್ ಮೇನ್ ಅಂತೇಳಿ ಬರುತ್ತೆ, ಅದನ್ನು ಬರ್ಕೊಳ್ತೀವಿ, ಪಬ್ಲಿಕ್ ಕ್ಲಾಸ್ ಮೇನ್. ನೆಕ್ಸ್ಟ್ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ಮೆಂಟ್ ಸ್ಟ್ರಿಂಗ್ ಆರ್ಕ್ಸ್, ಅದು ಗೊತ್ತು, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ಮೆಂಟ್ ಸ್ಟ್ರಿಂಗ್ ಆರ್ಕ್ಸ್ ಅಂತ ಬರುತ್ತೆ, ಓಪನ್ ಬ್ರಾಕೆಟ್ ಮಾಡ್ಕೊತೀವಿ. ಇಲ್ಲಿ ಡೈರೆಕ್ಟಾಗಿ N1 N2 N3 ಅಂತೇಳಿ ತೊಗೊಂಡಿರ್ತೀವಿ. ನಮಗೆ ಇಲ್ಲಿ ಗೊತ್ತು ಏನಂತೇಳಿ ತೊಗೊಳ್ತೀವಿ ಅಂತ, ಇಂಟ್ ಅಂತೇಳಿ ತೊಗೊಳ್ತೀವಿ. ಇಂಟ್ N1 ಈಸ್ ಈಕ್ವಲ್ ಟು 10 ಅಂತೇಳಿ ತೊಗೊತೀನಿ. ಆಮೇಲೆ N2 ಈಸ್ ಈಕ್ವಲ್ ಟು 20, N3 ಈಸ್ ಈಕ್ವಲ್ ಟು 30 ಸೆಮಿಕೋಲನ್. ನೆಕ್ಸ್ಟ್ ಇಫ್ ಸ್ಟೇಟ್ಮೆಂಟ್ ಮಾಮೂಲಿ ಅದೇ ಥರ, ಇಫ್ ಆ N1 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N2 ಆಗಿತ್ತು ಅಂತ ಅಂದರೆ ಆ್ಯಂಡ್ ಆಪರೇಟರ್ನ ಇಲ್ಲಿ % ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. N1 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N3 ಆಗಿತ್ತು ಅಂತಂದರೆ system.out ಪ್ರಿಂಟ್ ಮಾಡು N1 ಇಸ್ ಗ್ರೇಟೆಸ್ಟ್ ಅಂತೇಳಿ ಪ್ರಿಂಟ್ ಮಾಡು ಅಂತೇಳಿ ಬರೀಬೇಕು. ಆಯಿತಾ. N1 ಗ್ರೇಟೆಸ್ಟ್ ಅಂತೇಳಿ ಪ್ರಿಂಟ್ ಮಾಡಬೇಕು ಅಂತ ಹೇಳ್ತೀನಿ. ಆಯಿತಾ. ಅಕಸ್ಮಾತ್ ಏನಾದರೂ ಎಲ್ಸ್ ಇಫ್ ಅಲ್ಲಿ N2 ಏನಾದರೂ ಏನಾಗಿರುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N1 ಆ್ಯಂಡ್ ಆ N2 ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು N3 ಆಗಿತ್ತು ಅಂತ ಹೇಳಿದ್ರೆ ಏನು, system.out ಪ್ರಿಂಟ್ N2ನ ಪ್ರಿಂಟ್ ಮಾಡಿ. ನೆಕ್ಸ್ಟ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ system.out ಪ್ರಿಂಟ್ N3ನ ಪ್ರಿಂಟ್ ಮಾಡಬೇಕು.
ಇಷ್ಟೇ. ಇದನ್ನು ಜಾವದಲ್ಲಿ ಸೇಮ್ ಅದೇ ಥರ ಬರುತ್ತೆ. ಆ್ಯಂಡ್ ಬದಲು ಯಾವುದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ, ಕ್ಲಾಸ್ ಮೇನನ್ನು ಯೂಸ್ ಮಾಡ್ಕೊಬೇಕು, ಮತ್ತು ಪಬ್ಲಿಕ್ ಕ್ಲಾಸಿಕ್ ವಾಯ್ಡ್ ಮೇನ್ ಸ್ಟ್ರಿಂಗ್ ಆರ್ಕ್ಸನ್ನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಇಂಟ್ ಡೇಟಾ ಟೈಪನ್ನ ಡಿಕ್ಲೇರ್ ಮಾಡ್ಕೊಳ್ಬೇಕು. ಇಫ್ ಸ್ಟೇಟ್ಮೆಂಟನ್ನು ಬ್ರ್ಯಾಕೆಟ್ ಒಳಗಡೆ ಬರ್ತಾ ಹೋಗ್ತೀವಿ. ಪ್ರಿಂಟಿನ ಬದಲು system.out.println ಅಂತೇಳಿ ತೊಗೊತೀವಿ. ಇದೇನಾಗಿರುತ್ತೆ, ಟು ಫೈಂಡ್ ದ ಗ್ರೇಟೆಸ್ಟ್ ನಂಬರ್, ಗ್ರೇಟೆಸ್ಟ್ ಆಫ್ 3 ನಂಬರ್ಸಲ್ಲಿ ಯಾವ್ದು ಗ್ರೇಟೆಸ್ಟ್ ಅಂತ ಹೇಳಿ ಕಂಡುಹಿಡಬೇಕು ಅಂತಂದರೆ ಈ ಕೋಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ.